ನಮಸ್ಕಾರ, ನಾನು ಪ್ರಶಾಂತ್ ಹೊಸ್ತುರ್ಗ ಅಂತ, ದಲಿತ ಪರ ಹೋರಾಟಗಾರ ಕನಕಪುರದಿಂದ. ಏನು ಇವತ್ತೊಂದು ದಿನ ರೈತ ಸಂಘಟನೆಗಳು ಹಮ್ಮಿಕೊಂಡಿದ್ದಂಥ ಒಂದು ಹೋರಾಟಕ್ಕೆ ನಾವೂ ಕೂಡ ದಲಿತರು ಭಾಗವಹಿಸಿ ನಾವು ಹೋರಾಟ ಮಾಡಿದ್ವಿ. ಯಾಕಂದರೆ ನಿಷೇಧಾಜ್ಞೆ ಶಾಶ್ವತವಾಗಿ ಇರುವಂಥದ್ದು ಸಂವಿಧಾನವಾಗಿ ಬಾಹಿರವಾಗಿ ಇರುತ್ತೆ. ಈ ವಿಚಾರವಾಗಿ ನಾವು ಭಾಗವಹಿಸಿದಂಥ ಸಂದರ್ಭದಲ್ಲಿ ಒಂದು ಮಾತುಕತೆಯ ಮೂಲಕ ಇದನ್ನು ಇತ್ಯರ್ಥ ಮಾಡೋದಕ್ಕೆ ಜಿಲ್ಲಾಧಿಕಾರಿಗಳು ಆಹ್ವಾನ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಾವೆಲ್ಲ ಹೋಗಿದ್ದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಸಂವಿಧಾನದ ಪ್ರತಿಯನ್ನು ಕೈಯಲ್ಲಿ ತೆಗೆದುಕೊಂಡು ಓದ್ಕೊಳ್ಳಿ ಅಂತ ಮುಂದೆ ಅವರು ದರ್ಪದಿಂದ ದಾಸ್ಯದಿಂದ ಎಸೆದಿರುವಂಥದ್ದು ಭಾಳ ಖಂಡನೀಯ. ಇದು ರಾಷ್ಟ್ರೀಯ ಗೌರವಕ್ಕೆ ಅವಮಾನಗಳ ತಡೆ ಕಾಯ್ದೆ 1971 ಅನ್ವಯ ಅಪರಾಧ ಆಗಿರುತ್ತೆ. ಈ 3 ವರ್ಷಗಳ ಜೈಲು ಶಿಕ್ಷೆನೂ ಕೂಡ ಈ ಅಪರಾಧಕ್ಕಿದೆ. ಇಂಥ ಗಂಭೀರವಾದಂಥ ಆರೋಪವನ್ನು ಉನ್ನತ ಸ್ಥಾನದಲ್ಲಿರುವಂಥ ಜಿಲ್ಲಾಧಿಕಾರಿ ಎಸಗಿರುವಂಥದ್ದು ಭಾಳಷ್ಟು ನಮಗೆ ವಿಷಾದನೀಯ. ಹಾಗಾಗಿ ಈ ವಿಚಾರವಾಗಿ ನಾನು ರಾಮನಗರದ ಒಂದು ಟೌನ್ ಪೊಲೀಸ್ ಸ್ಟೇಷನಲ್ಲಿ ಸಂಬಂಧಿತ ಟೌನ್ ಸ್ಟೇಷನಲ್ಲಿ ನಾನು ದೂರು ದಾಖಲು ಮಾಡ್ತಾ ಇದ್ದೀನಿ. ಇದು ಸಂವಿಧಾನಕ್ಕೆ ಎಸಗಿರುವಂಥ ಅಪಚಾರ, ದಲಿತರ ಭಾವನೆಗಳಿಗೆ ಎಸಗಿರುವಂಥ ಒಂದು ದ್ರೋಹ, ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರಿಗೆ ಮಾಡಿರುವಂಥ ಅವಮಾನ. ಆದ್ದರಿಂದ ನಾನು ಈ ದೂರನ್ನು ದಾಖಲು ಮಾಡ್ತಾ ಇದ್ದೀನಿ. ಕಾನೂನು ಹೋರಾಟಕ್ಕೆ ಮುಂದಾಗಿದ್ದೇನೆ.